ತುಂಬ ಜನ ಮಕ್ಕಳಿಗೆ ಬೆಳ್ಳಿ ಲೋಟದಲ್ಲಿ ಹಾಲು ಕುಡಿಸಿದಾಗ ಅಥವಾ ಬೆಳ್ಳಿ ಬಟ್ಲಲ್ಲಿ ಅನ್ನ ತಿನ್ನಿಸಿದಾಗ ತುಂಬ ಜನ ಕಮೆಂಟ್ ಮಾಡೋದೇನು ಅಂದರೆ ಅವರ ಪ್ರತಿಷ್ಠೆಗೋಸ್ಕರ ಶ್ರೀಮಂತರು ಅಂತ ಬೆಳ್ಳಿ ಬಟ್ಲಲ್ಲೇ ತಿನ್ನಿಸ್ತಾರೆ, ಬೆಳ್ಳಿ ಲೋಟದಲ್ಲೇ ಹಾಲು ಕುಡಿಸ್ತಾರೆ ಅನ್ನೋದು ಮಾತಿದೆ. ಬಟ್ ಇದು ಪ್ರತಿಷ್ಠೆಗಲ್ಲ. ಮಕ್ಕಳು ಹುಟ್ಟಿದಾಗಿಂದ ಬೆಳ್ಳಿ ಒಳ್ಳೆಯಿಂದ ಹಾಲು ಕುಡಿಸ್ತೀವಿ. ಯಾಕೆ ಗೊತ್ತಾ? ಮಕ್ಕಳ ಒಂದು ಬುದ್ಧಿ ವೃದ್ಧಿಯಾಗಲಿ, ಜ್ಞಾನ ವೃದ್ಧಿಯಾಗಲಿ, ಜೊತೆಯಲ್ಲಿ ಮಕ್ಕಳಿಗೆ ರೋಗ ನಿರೋಧಕ ಶಕ್ತಿ ಸಿಗಲಿ ಅಂತ. ಈ ಬೆಳ್ಳಿ ಅನ್ನುವಂಥದ್ದು ಬರೀ ಲೋಹವಲ್ಲ, ಇದೊಂದು ಶಕ್ತಿ. ಹಾಗಾಗಿ ಮಕ್ಕಳಿಗೆ ಈ ಬೆಳ್ಳಿ ಲೋಟದಲ್ಲಿ ಹಾಲು ಕೊಡೋದ್ರಿಂದ ಅವರ ಜ್ಞಾನ ವೃದ್ಧಿ ಆಗುತ್ತೆ ಹಾಗೂ ಅವರಿಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ಈಗ ಮಕ್ಕಳು ಸಾಮಾನ್ಯವಾಗಿ ಹುಟ್ಟಿದಾಗ ತುಂಬ ಚೆನ್ನಾಗಿರ್ತಾರೆ, ಬೆಳೀತಾ ಬುದ್ಧಿ ಭ್ರಮಣೆ ಆಗುವಂಥದ್ದು ಅಥವಾ ಏನಾದರೂ ಒಂದು ಕಿರಿಕಿರಿ ಮಾಡುವಂಥದ್ದು, ಹಠ ಮಾಡುವಂಥದ್ದು, ಒಂಥರ ಮಾನಸಿಕ ಬಾಧೆಯಿಂದ ಬಳಲುವಂಥದ್ದು ನಾವು ನೋಡ್ತೀವಿ. ಹೀಗಿದ್ದಾಗ ಈ ಥರ ತೊಂದರೆಗಳಾಗಬಾರ್ದು ಅಂತಲೇ ಹಿರಿಯರು ಮಕ್ಕಳು ಹುಟ್ಟಿದಾಗಲೇ ಬೆಳ್ಳಿ ಒಳ್ಳೆಯಲ್ಲಿ ಹಾಲು ಕುಡಿಸೋದನ್ನು ರೂಢಿ ಮಾಡ್ತಾರೆ. ನಂತರದಲ್ಲಿ ಬೆಳ್ಳಿ ಲೋಟದಲ್ಲಿ ಹಾಲು ಕುಡಿಸ್ತಾರೆ, ಆಮೇಲೆ ಬೆಳ್ಳಿ ಬಟ್ಲಲ್ಲಿ ಅನ್ನ ತಿನ್ನಿಸೋದು ಇದು ರೂಢಿಯಲ್ಲಿದೆ. ಇದು ಪ್ರತಿಷ್ಠೆಗೋಸ್ಕರ ಅಲ್ಲ, ಮಕ್ಕಳ ಒಂದು ಆರೋಗ್ಯಕ್ಕೋಸ್ಕರ ಹಾಗೂ ಜ್ಞಾನ ವೃದ್ಧಿಗೋಸ್ಕರ. ನಿಮಗೆ ಈಗ ಇದು ಅರ್ಥ ಆಯ್ತು ಅನ್ಕೋತೀನಿ. ನಿಮ್ಮ ಮಕ್ಕಳಿಗೆ ಬೆಳ್ಳಿ ಲೋಟದಲ್ಲಿ ಹಾಲು ಕೊಡಿ, ಮನಸ್ಸು ನಿಯಂತ್ರಣದಲ್ಲಿರುತ್ತೆ, ಚಂದ್ರ ಬಲವಾಗ್ತಾನೆ. ಇದನ್ನು ಯಾರು ಮರಿಬೇಡಿ. ನಮಸ್ಕಾರ.